ನಟ ಆರೋಪಿ ದರ್ಶನ್ಗೆ ಸ್ನೇಹಿತರೇ ವಿಲನ್ ಆಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಒಬ್ಬರಾದ ಬಳಿಕ ಒಬ್ಬರು ದರ್ಶನ್ ಮಾಫಿ ಸಾಕ್ಷಿಗೆ ಮುಂದಾಗ್ತಾ ಇದ್ದಾರೆ. ಇದು ನಟನ ಪಾಲಿಗೆ ಸಮಸ್ಯೆ ತಂದೊಡ್ಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇದರಿಂದ ಇದೀಗ ನಟ ದರ್ಶನ್ ಜೈಲಿನಲ್ಲೇ ಫುಲ್ ಟೆನ್ಷನ್ ನಲ್ಲಿ ಕಾಲ ಕಳೆಯುವಂತಾಗಿದೆ. ಹಾಗಾದ್ರೆ ಮುಂದಿನ ಕಾನೂನಿನ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಅಂತ ಹೇಳ್ತೀವಿ, ಕೇಳಿ. ನಟ ದರ್ಶನ್ ಪಾಲಿಗೆ ವಿಲನ್ ಆಪ್ತ ಸ್ನೇಹಿತರು. ಪ್ರದೋಷ್ ಬಳಿಕ ವಿನಯಿಂದ ಮಾಫಿ ಸಾಕ್ಷಿಗೆ ಅರ್ಜಿ. ಒಂದೇ ತಟ್ಟೆಲಿ ಅನ್ನ ತಿಂದ ಸ್ನೇಹಿತರೇ ನಟ ದರ್ಶನ್ಗೆ ಕಲ್ಲು ಹಾಕುತ್ತಿದ್ದಾರೆ. ನಟನಿಗೆ ಮಾರ್ಕೆಟ್ ಇದ್ದಾಗ ನಮ್ಮ ಡಿ ಬಾಸ್ ಅಂತ ಹೇಳಿಕೊಂಡು ಮೈಲೇಜ್ ತೆಗೆದುಕೊಟ್ಟಿದ್ದ ಆಪ್ತರಿಬ್ಬರು ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ತಾವು ಬಚಾವಾಗಲು ನಟ ದರ್ಶನ್ಗೆ ಕೆಡ್ಡ ತೋಡಿದ್ದಾರೆ. ಪ್ರಕರಣದ A14 ಆರೋಪಿಯಾಗಿರುವ ಪ್ರದೋಷ್ CCH 59ನೇ ಕೋರ್ಟ್ಗೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿ ಹಾಕಿಕೊಂಡಿದ್ದ. ಪ್ರಾಸಿಕ್ಯೂಷನ್ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡಿದೆ. ಪ್ರಕರಣದ A10 ಆರೋಪಿ ವಿನಯ್ ಕೂಡ ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾನೆ. ಆರೋಪಿ ವಿನಯ್ ನಡೆ ಆರೋಪಿ ದರ್ಶನ್ಗೆ ನಿದ್ದೆಗೆಡಿಸಿದೆ. ಪ್ರದೋಷ್ ನಡೆಯಿಂದ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೇ ಇದ್ದ ದರ್ಶನ್ ವಿನಯ್ ಕೈ ಕೊಡಲು ಮುಂದಾಗಿದ್ದಕ್ಕೆ ಆತಂಕಗೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಚಡಪಡಿಸುತ್ತಿದ್ದಾರೆ. ಪ್ರದೋಷ್ ರೀತಿಯಲ್ಲಿ ಆರೋಪಿ ವಿನಯ್ ಮಾಫಿ ಸಾಕ್ಷಿಯನ್ನ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡರೆ ನನ್ನ ಕಥೆ ಗೋವಿಂದ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ವಿನಯ್ ಬಳಿಕ ಪ್ರಕರಣ A8 ಆರೋಪಿ ಕೂಡ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಲು ಸರತಿ ಸಾಲಿನಲ್ಲಿ ನಿಂತಿರುವುದು ದರ್ಶನ್ಗೆ ಅರಗಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ಕೊಲೆ ಕೇಸ್ನಲ್ಲಿ ಆಗುತ್ತಿರುವ ಬೆಳವಣಿಗೆಯಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ಆರೋಪಿ ದರ್ಶನ್ ವಿಚಲಿತರಾಗಿದ್ದಾರಂತೆ. ಊಟ ನಿದ್ದೆ ಬಿಟ್ಟು ಮೌನಕ್ಕೆ ಶರಣಾಗಿದ್ದಾರೆಂದು ತಿಳಿದು ಬಂದಿದೆ. ಇನ್ನು ಸೋಮವಾರಕ್ಕೆ ಇದೀಗ ಕೋರ್ಟ್ ಅಂತಿಮ ತೀರ್ಪನ್ನ ಕಾಯ್ದಿರಿಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೋರ್ಟ್ ಕೊಡುವ ತೀರ್ಪಿನಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ವರದಾನವಾಗುತ್ತಾ ಎಂದು ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.